ನಮಸ್ಕಾರ. ನಮ್ಮೆಲ್ಲರ ದೇಹದೊಳಗೆ ಒಂದು ಸೀಕ್ರೆಟ್ ಪ್ರಪಂಚನೇ ಇದೆ ಅಂತ ನಿಮಗೆ ಗೊತ್ತಾ? ಬನ್ನಿ, ಇವತ್ತು ನಮ್ಮ ಆರೋಗ್ಯದ ಗುಟ್ಟನ್ನು ಬಿಚ್ಚಿಡೋಣ. ನಮ್ಮ ಒಳಗಿರುವ ಆ ರಹಸ್ಯ ತೋಟದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಚಿಕ್ಕ ಪ್ರಶ್ನೆಯಿಂದ ಶುರು ಮಾಡೋಣ. ನಾವು ಊಟ ಮಾಡುವಾಗ ಯಾವತ್ತೂ ಒಬ್ರೇ ಇರಲ್ಲ. ಈ ವಿಷಯ ನಿಮ್ಗೆ ಗೊತ್ತಾ? ಹೌದು, ನಾವು ತಿನ್ನೋ ಪ್ರತಿಯೊಂದು ತುತ್ತಲೂನೂ ನಮಗೆ ಕಂಪನಿ ಇರುತ್ತೆ. ಆ ಕಂಪನಿ ಯಾರಪ್ಪ ಅಂದ್ರೆ ಸುಮಾರು 30-40 ಲಕ್ಷ ಕೋಟಿ ಸೂಕ್ಷ್ಮಜೀವಿಗಳು. ಅಬ್ಬಬ್ಬಾ, ಎಂಥ ದೊಡ್ಡ ಸಂಖ್ಯೆ ಅಲ್ವಾ! ನಮ್ಮ ಜೀರ್ಣಾಂಗದಲ್ಲಿರೋ ಈ ಸಣ್ಣ ಸಣ್ಣ ಜೀವಿಗಳೇ ನಮ್ಮ ಕಣ್ಣಿಗೆ ಕಾಣದ ಊಟದ ಪಾರ್ಟ್ನರ್ಸ್. ಸರಿ, ಇಷ್ಟೊಂದು ಜೀವಿಗಳಿರೋ ಈ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಬನ್ನಿ, ಒಂದು ಸಿಂಪಲ್ ಅನಾಲಜಿ ನೋಡೋಣ. ನಮ್ಮ ದೇಹನೇ ಒಂದು ಸುಂದರವಾದ ತೋಟ ಅಂತ ಅಂದ್ಕೊಳ್ಳೋಣ. ಮೊದಲಿಗೆ, ನಮ್ಮ ಇಡೀ ಶರೀರವೇ ಒಂದು ಗಾರ್ಡನ್ ಇದ್ದಾಗೆ. ಇಲ್ಲಿ ಜೀವವಿದೆ, ಬೆಳವಣಿಗೆ ಇದೆ, ಪೋಷಣೆ ಇದೆ. ಒಂದು ತೋಟಕ್ಕೆ ಮಣ್ಣು ಎಷ್ಟು ಮುಖ್ಯ ಅಲ್ಲ, ಅದೇ ರೀತಿ ನಮ್ಮ ದೇಹ ಅನ್ನೋ ಈ ತೋಟಕ್ಕೆ ನಮ್ಮ ಕರುಳೇ ಮಣ್ಣು, ನಮ್ಮ ಆರೋಗ್ಯದ ಅಡಿಪಾಯನೇ ಈ ಮಣ್ಣು. ಹಾಗಾದ್ರೆ ಆ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ಅವೇ ನಮ್ಮ ತೋಟದಲ್ಲಿ ಬೆಳೆಯೋ ತರಹೇವಾರಿ ಗಿಡಗಳು, ಕೆಲವು ಹೂವಿನ ಗಿಡಗಳು, ಕೆಲವು ಹಣ್ಣಿನ ಗಿಡಗಳು, ಹೀಗೆ. ಸೊ ಇದರಲ್ಲಿರೋ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ನಾವು ತಿನ್ನೋದು ನಮಗೋಸ್ಕರ ಮಾತ್ರ ಅಲ್ಲ, ನಮ್ಮ ಒಳಗಿರೋ ಈ ಇಡೀ ತೋಟಕ್ಕೆ ಆಹಾರ ಕೊಡೋಕೆ. ನಾವು ತಿನ್ನೋ ಊಟವೇ ಆ ಗಿಡಗಳಿಗೆ ಗೊಬ್ಬರ. ವಾಹ್, ಇದು ನಮ್ಮ ಊಟದ ಬಗ್ಗೆ ಯೋಚಿಸೋ ರೀತಿನೇ ಬದಲಾಯಿಸುತ್ತೆ ಅಲ್ವಾ? ಹಾಗಾದ್ರೆ ನಮ್ಮ ಒಳಗಿನ ಈ ತೋಟವನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಹೇಗೆ? ಅದಕ್ಕೆ ಬೇಕಿರೋ ಟೂಲ್ಸ್ ಯಾವುದು? ಬನ್ನಿ ನೋಡೋಣ. ಮೊದಲನೇದು ಹೊಸ ಸಸಿಗಳು. ಅಂದ್ರೆ ನಮ್ಮ ತೋಟಕ್ಕೆ ಒಳ್ಳೊಳ್ಳೆಯ ಆರೋಗ್ಯಕರ ಬ್ಯಾಕ್ಟೀರಿಯಾಗಳನ್ನ ಸೇರಿಸೋದು. ಸೈಂಟಿಸ್ಟ್ಸ್ ಇದನ್ನೇ ಪ್ರೋಬಯಾಟಿಕ್ಸ್ ಅಂತ ಕರೆಯೋದು. ಎರಡನೆಯದು ಗೊಬ್ಬರ. ಅಂದ್ರೆ ನಮ್ಮ ತೋಟದಲ್ಲಿ ಆಗ್ಲೇ ಇರೋ ಗಿಡಗಳು ಚೆನ್ನಾಗಿ ಹುಳುಸಾಗಿ ಬೆಳೆಯೋಕೆ ಬೇಕಾದ ಆಹಾರ. ಇದನ್ನೇ ವಿಜ್ಞಾನಿಗಳು ಪ್ರೀಬಯಾಟಿಕ್ ಫೈಬರ್ ಅಂತ ಅಂತಾರೆ. ಓಕೆ, ತೋಟಕ್ಕೆ ಸಸಿ ಹಾಕಿದ್ವಿ, ಗೊಬ್ಬರನೂ ಹಾಕಿದ್ವಿ, ಆದ್ರೆ ತೋಟ ಚೆನ್ನಾಗಿದ್ರೆ ನಮಗೇನು ಲಾಭ? ಯಾಕಿದಿಷ್ಟು ಮುಖ್ಯ? ಬನ್ನಿ, ಅದರ ಪ್ರತಿಫಲಗಳನ್ನು ನೋಡೋಣ. ನಮ್ಮ ಒಳಗಿನ ತೋಟ ಆರೋಗ್ಯವಾಗಿದ್ರೆ ನಮ್ಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಸಿಗುತ್ತೆ. ನೋಡಿ, ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ನಮ್ಮ ಮೂಡ್ ಕೂಡ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ತೂಕನೂ ಕಂಟ್ರೋಲಲ್ಲಿರುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ನಮ್ಮ ದೇಹದ ಸುಮಾರು 70% ಇಮ್ಯೂನ್ ಸೆಲ್ಸ್ ಇರೋದೇ ನಮ್ಮ ಕರುಳಲ್ಲಿ. ಸರಿ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದನ್ನೆಲ್ಲ ನಮ್ಮ ಡೈಲಿ ಲೈಫ್ಗೆ ತರೋದು ಹೇಗೆ? ಅದಕ್ಕುತ್ತರ ನಮ್ಮ ಅಡಿಗೆ ಮನೆಲೇ ಇದೆ. ನಡಿ, ಸಾಂಪ್ರದಾಯಿಕ ಭಾರತೀಯ ಊಟ ಸ್ವಾಭಾವಿಕವಾಗಿಯೇ ಕರುಳಿಗೆ ಸ್ನೇಹಿಯಾಗಿರುತ್ತೆ. ಅದರಲ್ಲಿ ಪ್ರೋಬಯೋಟಿಕ್ಸ್ ಮತ್ತು ಫೈಬರ್ ಹೇರಳವಾಗಿರುತ್ತೆ ಅಂತ ನಮ್ಮ ಹಿರಿಯರಿಗೆ ಇದೆಲ್ಲ ಮೊದಲೇ ಗೊತ್ತಿತ್ತು ಅಂತ ಅನ್ಸುತ್ತೆ, ಅಲ್ವಾ? ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಟೇಬಲ್ ನೋಡಿ, ಎಷ್ಟು ಚೆನ್ನಾಗಿದೆ. ನಾವು ಪ್ರತಿದಿನ ತಿನ್ನೋ ಮೊಸರು, ದೋಸೆ ಇವೆರಡೂ ನಮ್ಮ ತೋಟಕ್ಕೆ ಹೊಸ ಸಸಿಗಳನ್ನ ಅಂದ್ರೆ ಪ್ರೋಬಯೋಟಿಕ್ಗಳನ್ನ ಕೊಡುತ್ತೆ. ಇನ್ನು ನಮ್ಮೆಲ್ಲರ ಪ್ರೀತಿಯ ರಾಗಿ ಮುದ್ದೆ ಇದೆಯಲ್ಲ, ಅದು ಒಂದು ರೀತಿ ಸೂಪರ್ ಗೊಬ್ಬರ ಇದ್ದಾಗೆ. ಯಾಕಂದ್ರೆ ಅದರಲ್ಲಿ ಪ್ರೀಬಯೋಟಿಕ್ ಫೈಬರ್ ತುಂಬಾನೇ ಇದೆ. ಅಂದ್ರೆ ಅರ್ಥ ಆಯ್ತಲ್ವಾ? ನಮ್ಮ ಒಳಗಿನ ತೋಟವನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಯಾವುದೋ ದುಬಾರಿ ಫಾರಿನ್ ಫುಡ್ ಬೇಕಂತೇನಿಲ್ಲ. ನಮ್ಮ ಅಡಿಗೆ ಮನೆಯಲ್ಲಿರೋ ಪದಾರ್ಥಗಳೇ ಸಾಕು. ಸೊ ಕೊನೆಗೆ ಹೇಳೋದಿಷ್ಟೇ, ಈ ಇಡೀ ತೋಟದ ಮಾಲೀಕರು ಯಾರು ಇದರ ಜವಾಬ್ದಾರಿ ತಗೋಬೇಕು? ಅದು ಬೇರೆ ಯಾರೂ ಅಲ್ಲ, ನಾವೇ. ಪ್ರತಿ ಸಲ ನಾವು ಊಟಕ್ಕೆ ಕೂತಾಗ ಅದು ನಮ್ಮ ಒಳಗಿನ ಆರೋಗ್ಯವನ್ನ ಪೋಷಿಸೋಕೆ ಸಿಕ್ಕ ಒಂದು ಅವಕಾಶ ಅಂತ ನೆನ್ಪಿಟ್ಕೋಬೇಕು. ಹಾಗಾಗಿ ಯಾವಾಗ್ಲೂ ನೆನ್ಪಿಡಿ, ನಿಮ್ಮ ಆರೋಗ್ಯದ ಗಾರ್ಡ್ನರ್ ಬೇರೆ ಯಾರೂ ಅಲ್ಲ, ನೀವೇ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ, ಇವತ್ತ ನಿಮ್ಮ ತೋಟಕ್ಕೆ ಏನು ತಿನ್ಸುತ್ತಿದ್ದೀರಾ? ಯೋಚನೆ ಮಾಡಿ.